10 ಗಂಟೆ ಆಗಿದೆ, ಬಂದಿದ್ದೀವಿ ಕರೆಕ್ಟಾಗಿ. ಈಗ ನೋಡ್ಬೋದು ಏನಪ್ಪ ಅಂದರೆ ತುಂಬ ಬಿಸಿಲಿದೆ, ಹ್ಯುಮಿಡಿಟಿನೂ ತುಂಬ ಜಾಸ್ತಿ ಇದೆ. ಈಗ ಇಲ್ಲಿ ಒಂದು ಮಾಸ್ತಮ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಮತ್ತೆ ಇನ್ನೂ ಒಂದು 2 ದೇವಸ್ಥಾನ ಇದೆ, ಅದೆಲ್ಲ ಪೂಜೆ ಮಾಡಿಸ್ಕೊಂಡು ಗಾರೆ ಪರ ಎಲ್ಲಿ ನಡೀತಾ ಇದೆ ಆ ಪರದ ಹತ್ರ ಹೋಗಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಎಲ್ಲ. ತೆಂಗಿನ ಮರಗಳು, ಆಮೇಲೆ ಈ ಕಡೆ ಎಲ್ಲ ಭತ್ತ ಹಾಕಿದ್ದಾರೆ ನೋಡಿ. ನನ್ನ ತಮ್ಮ ನಮ್ಮಮ್ಮ ಅವರೆಲ್ಲ ಹೋಗ್ತಾರೆ. ಏನ್ ಎಳ್ನೀರ್ ಬೇಕಾ? ಎಳ್ನೀರ್ ಐತೆ, ನಂಗೂ ಗೊತ್ತು, ಕಿಲ್ಲಕ್ಕಾಗಲ್ಲ ನಡಿ. ಯಾವ್ದು ನಮ್ದಾ? ಈ ಒಂದೇ ಮರನಾ? ಒಂದ್ ಲೈನ್ ಉದ್ದಕ್ಕೂ ಇದು ನಮ್ಮ ಮರಗಳಂತೆ. ನಂಗೆ ಗೊತ್ತಿಲ್ಲ, ಇವತ್ತೇ ಗೊತ್ತಾಗ್ತಾ ಇರೋದು ನಂಗೆ. ಬಟ್ ಕೀಳಕ್ಕಾಗಲ್ಲ, ಈಗ ಹತ್ತಕ್ ಬರಲ್ಲ, ಇನ್ನೊಂದು ಮೆಷಿನ್ ಇಲ್ಲ ನಮ್ಮ ಹತ್ರ. ಗಾಯ್ಸ್, ಈಗ ಬಂದಿದೀವಿ ಮಾಸ್ತಮ್ಮನ್ ದೇವಸ್ಥಾನದ ಹತ್ರ. ಇದು ನಮ್ಮ ಮನೆ ಹೆಣ್ ದೇವ್ರು ಆಕ್ಚುಲಿ. ಈ ಪಕ್ಕದ ಇಲ್ಲಿ ಮುಂದೆನೆ ಭತ್ತದ ಗದ್ದೆ ಇದೆ, ನೋಡ್ಬೋದು. ಇಲ್ಲಿ ಹಿಂಗ್ ಭತ್ತದ ಗದ್ದೆ ಹಿಂಗೆ ಆಗ್ತಿದಂಗೆನೆ ಹಿಂಗೆ ದೇವಸ್ಥಾನ. ಇಲ್ಲಿ ಇಷ್ಟೇ ಆಗ್ಲ ಇರೋದು, ನೋಡ್ಬೋದು. ಇಲ್ಲಿಂದ ಇಷ್ಟ ಆಯ್ತು ಅಷ್ಟೇ. ಹಿಂಗೆ ಒಂದು 10 ಅಡಿ 15 ಅಡಿ, ಹಿಂಗೆ ಒಂದು 10 ಅಡಿ ಅಷ್ಟೇ ಇರೋದು. ಇದೇ ದೇವ್ರು ನೋಡ್ಕೋಬಹುದು. ಅಂದ್ರೆ ಹಾವು ಮಾಸ್ತಮ್ಮ ಅಂದ್ರೆ. ಪೂಜೆ ನಡೀತೈತೆ. ಹಿಂದಗಡೆ ಏನೂ ಇಲ್ಲ, ಅಲ್ಲಿ ಕೆರೆ ಇದೆ ದೂರದಲ್ಲಿ. ಈಗ ನಡ್ಕೊಂಡ್ ಬಂದ್ವಲ್ಲ ಅಲ್ಲಿಂದ, ಅಲ್ಲಿ ಕೆರೆ ಇದೆ. ಅದ್ ಬಿಟ್ರೆ ಇಲ್ಲಿ ಇದು ಸ್ಥಾಪನೆ ಆಗ್ಬೇಕಾದ್ರೆ ಬಂದಿದ್ವಿ ನಾವು. ಅದಾದ್ಮೇಲೆ ಮತ್ತೊಂದ್ಸಲಿ ಬಂದಿದ್ವಿ. ಈಗ 3rd ಟೈಮ್ ಬಂದಿರೋದು ನಾನು ಇಲ್ಲಿಗೆ. ಹಿಂದೆ ಎಲ್ಲ ಗದ್ದೆ ಇದೆ. ಆಕ್ಚುಲಿ ಏನಪ್ಪಾ ಅಂದ್ರೆ ಇಲ್ಲಿ ಜಾಗ ಇದೆ, ಬಟ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಇನ್ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರೋದು. ಯಶೋ ಕೈಯಲ್ಲಿ ಏನಪ್ಪಾ ಅದು? ಗೋಲ್ಕೆ ಎತ್ಕೊಂಡೋಯ್ತವನೆ. ಗೋಲ್ ಕುತ್ಕಲ್ಲ ಮನೆಗೆ, ಅಲ್ಲಿ ಕೊಡ್ಬೇಕಂತ ಯಾರ್ದು ಮನೆಗೆ ಎತ್ಕೊಂಬಂದಿ ಅಂತ ಕಾಲ್ ಮಾಡಿದ್ರು, ಅದಕ್ಕೆ ತಗೊಂಡೋಗಿ ಕೊಡ್ಬೇಕು ಈಗ ಅವ್ರಿಗೆ. ಎಷ್ಟು ಒಂದು 1 ಲಕ್ಷ ಆಯ್ತಾ? ಬರೀ ಚಿಲ್ಡ್ರನ್ನೇ ಕೇಳಿಸ್ತಾ ಇತ್ತಲ್ಲೋ. ಅಲ್ಲಿ ಜನರು ಹೆಚ್ಚಾಗಿ ಮಾಸ್ತಮ್ಮ ಗುಡಿಗೆ ಬಂದು ಈ ಗೋಲ್ಕ ತುಂಬಿಸ್ಬೇಕು. ಖಾಲಿ ಇದೆ ಮಾಸ್ತಮ್ಮ ಗುಡಿ, ಜೀರ್ಣೋದ್ಧಾರ ಮಾಡ್ಬೇಕು ನೀವು. ಜೀರ್ಣೋದ್ಧಾರ ಮಾಡ್ಬೇಕು, ಎಲ್ಲರೂ ಸಹಕರಿಸಿ. ಈ ಸ್ಪಾಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಂದ್ರೆ ಮೂವಿ ಶೂಟಿಂಗ್ ಎಲ್ಲ ಮಾಡ್ಬೋದು. ಆ ಕಡೆ ಈ ಕಡೆ ತೆಂಗಿನ ಮರ, ಮಧ್ಯದಲ್ಲಿ ಖಾಲಿ ಇದೆ ನೋಡಿಬೇಕಂದ್ರೆ. ಬಿಸಿಲಂತೂ ತುಂಬಾ ಇದೆ. ಈ ಟೈಮಲ್ಲಿ ಬರಕ್ ಹೋಗ್ಬೇಡಿ, ಒಂದ್ ನವೆಂಬರ್ ಮೇಲೆ ಬನ್ನಿ, ಫೆಬ್ರವರಿ ಒಳಗಡೆ ಬನ್ನಿ, ಚೆನ್ನಾಗಿರುತ್ತಾಗ. ಇದು ನಮ್ಮೂರ ಆಸ್ಪತ್ರೆ, ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ಬೋದು. ಆಮೇಲೆ ಈ ಕಡೆ ಲೆಫ್ಟ್ ಬಂದ್ರೆ ಗೌರ್ಮೆಂಟ್ ಸ್ಕೂಲ್ ಇದು, ಮುಂಚೆ ಇದ್ದಿದ್ದು, ಬಟ್ ಇವಾಗಿಲ್ಲ. ಇವಾಗ ಹೊಸದಾಗಿ ಅಲ್ಲಿ ದೇವಸ್ಥಾನ ಮೇಲ್ಗಡೆ ಮಾಡಿದ್ದಾರೆ. ಇಲ್ಲೆಲ್ಲ ನೋಡಿ, ಈಗ ಪರಕ್ಕೆ ಎಲ್ಲ ದೇವ್ರುಗಳು ಬಂದಿರ್ಬೋದು. ಮತ್ತೆ ಇನ್ನೊಂದು ಲೈಟ್ ಅರೇಂಜ್ಮೆಂಟ್ ಅವರು ಇವರು ಎಲ್ಲ ಬಂದಿದ್ದಾರೆ. ನೈಟ್ ಬಂದ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ನೈಟ್ ಬರಕ್ ಆಗ್ಲಿಲ್ಲ, ಆಗ್ಬೋದು. ಇದು ಆಂಜನೇಯ ದೇವಸ್ಥಾನ. ಈ ಕಡೆ ಮಾರಮ್ಮನ ದೇವಸ್ಥಾನ ಇದೆ, ಇದಕ್ಕೂ ಪೂಜೆ ಮಾಡಿಸ್ಬೇಕೀಗ. ಇಲ್ಲಿ ನೋಡ್ಬೋದು, ಇದು ನಮ್ಮೂರಿನ ಮಾರಮ್ಮನ ಗುಡಿ. ಫುಲ್ಲು ಎಲ್ಲ ಕಲ್ಲಲ್ಲೇ ಕಟ್ಟಿರೋದು. ಅವಾಗ ಎಷ್ಟೋ 100 ವರ್ಷ ಆಗಿರ್ಬೋದೇನೋ ಕಟ್ಟಿ. ಎಷ್ಟು ಹಳೆಯದು ನೋಡಿ ದೇವಸ್ಥಾನ. ಚಿಕ್ಕ ಒಂದು ಕಲ್ಲಿಟ್ಟಿದ್ದಾರೆ, ಇದೇ ಮಾರಮ್ಮ. ಆ ಕಡೆ ಆಂಜನೇಯನ ದೇವಸ್ಥಾನ ಇದೆ, ಅದು ಕ್ಲೋಸ್ ಆಗ್ಬಿಟ್ಟಿದೆ. ಸಾಯಂಕಾಲ ಓಪನ್ ಮಾಡ್ತಾರಂತೆ, ಅದನ್ನು ಪೂಜೆ ಮಾಡಿಸ್ಬೇಕು. ಆಮೇಲೆ ನಮ್ಮ ಫಸ್ಟ್ ಮನೆ ಇದು ಗೈಸ್, ನಾವು ಇದ್ದಿದ್ದೇ ಮನೇಲಿ ಫಸ್ಟ್ ನೋಡ್ಬೋದು. ಈಗ ಈ ಮನೆ, ಈ ಅಂಗಡಿ ನಮ್ದೇನೆ ಫಸ್ಟ್. ಮೇಲೆ 2ನೇ ಮನೆ ಗೈಸ್, ಇಲ್ಲಿದ್ದು ಇದು ನಮ್ಮ ಮನೆ ನೋಡ್ಬೋದು. ಈ ಅಂಗಡಿ ಕಾಣಿಸ್ತಾ ಇದೆಯಲ್ಲ, ಬಟ್ ಇವಾಗ ನಾವಿದ್ರಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಏನೋ ತೋರಿಸ್ತಿದ್ನಲ್ಲ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲ ಹೈಸ್ಕೂಲ್ ಮೇಲ್ಗಡೆ ಇದೆ, ಇದು ಪ್ರೈಮರಿ. ಮೇಲ್ಗಡೆ ಹೈಸ್ಕೂಲ್ ಇದೆ. ಈಗ ಅಲ್ಲೇ ಹೋಗ್ತಾ ಇರೋದು ದೇವಸ್ಥಾನದ ಹತ್ರ. ಇದು ನಮ್ಮ ರಂಜು ಮನೇಲಿ ಯಾರು ಕಾಣ್ತಾ ಇಲ್ಲ, ಮತ್ತೆ ಇಲ್ಲಿಗೆ ಬರ್ಬೇಕು. ಒಟ್ಟು 5 ದೇವರುಗಳು ಬಂದಿದ್ದು ಬೇರೆ ಬೇರೆ ಊರಿಂದ. ಇಲ್ಲಿ ನೋಡ್ಬೋದು, ಎಲ್ಲಾನು ಹೊರಗಡೆ ಇಟ್ಟು ಪೂಜೆ ಮಾಡಿಸ್ಕೊಳ್ಳಿ ಎಲ್ಲ ಅಂತ
ಹೊರಗಡೆ ಇತ್ತು. ಆಮೇಲೆ ಇದು ನಮ್ಮೂರು ದೇವಸ್ಥಾನ ದಂಡಿನೇಶ್ವರಿ ಅಂತ. ಹಿಂದೆಗಡೆ ಗೋಪುರ ಮುಂಚೆ ಆಗಿರ್ಲಿಲ್ಲ, ಈಗ ರೀಸೆಂಟ್ ಆಗಿ ಮಾಡಿಸಿದ್ದಾರೆ. ಮುಂದೆ ಕೊಂಡ ಕೂಡ ಇದೆ ನೋಡಿ, ಕೊಂಡ ಕೂಡ ಆಗುತ್ತೆ ಇಲ್ಲಿ. ಆಮೇಲೆ ಜನರೇಟರ್ ಬಂದಿದೆ, ರಾಜರ ಕುರುಕ್ಷೇತ್ರ ನಾಟಕ ಇದೆ ಅಂತೇಳಿ. ಆಮೇಲೆ ನಮ್ಮ ಅಪ್ಪಂಗೆ ಅದೇನೋ ಸನ್ಮಾನ ಕೂಡ ಮಾಡಿದ್ರು, ಅದೇನೋ ದಾನ ಮಾಡಿದ್ದಾರೆ ಏನಂತ ನೋಡ್ಬೋದು. ಮತ್ತೆ ನಮ್ಮ ಅಪ್ಪನ ಜೊತೆ ಇನ್ನೊಬ್ರಿಗೂ ಕೂಡ ಮಾಡಿದ್ರು. ಅಂದ್ರೆ ಯಾರ್ಯಾರು ದಾನ ಮಾಡಿರ್ತಾರೆ ಅವ್ರಿಗೆಲ್ರಿಗೂ ದೇವಸ್ಥಾನದ ಯಾರ್ಯಾರು ಬರ್ತಿದ್ರು ಅವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ರು. ನಾವು ಅದೇ ಟೈಮ್ಗೆ ಹೋಗಿದ್ರಿಂದ ನಮ್ಮ ಅಪ್ಪಂಗೂ ಮಾಡಿದ್ರು, ಮತ್ತೆ ಇನ್ನೊಬ್ರಿಗೂ ಮಾಡಿದ್ರು. ನೋಡ್ಬೋದು ನೀವು. ಗಾಯ್ಸ್, ಇದು ನಮ್ಮೂರ ಗ್ರಾಮ ದೇವತೆ ನೋಡ್ಬೋದು. ದಂಡಿನೇಶ್ವರಿ ಅಂತ. ನಮ್ಮ ಗೌರಮ್ಮ ಅಂತ. ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ನ ಒತ್ತಿ ಎತ್ತಿ ಸಾಕಿದ್ದೆ ಹಿಂದೆ. ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂತಾರೆ ನಮ್ಮ ಅಜ್ಜಿ. ಇಲ್ಲಿ ವಿನು ನಾಚ್ಕೊತಾಳ. ವಿನು ಕೂತಿದೆ ಹಿಂಗೆ ಹಿಂಗೋಗಿ ಹಾಯ್ ಹಲೋ ಗೈಸ್, ಊಟ ಮಾಡಿದಾಯ್ತು. ಈಗ ಇಲ್ಲಿ ಬಂದಿದೀವಿ. ಊಟ 4 ಐಟಮು. ಮುದ್ದೆ, ಆಮೇಲೆ ಕಾಳುಗೊಜ್ಜು, ಮಟನ್ನು, ಆಮೇಲೆ ಸಾಂಬಾರು ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ರೆ ಹಿಂಗೆ ಆಗೋದು. ಬನ್ನಿ ಊಟ ಮಾಡಿ. 7,000 ಜನಕ್ಕೆ ಮಾಡ್ಸಿದ್ದಾರೆ. ಅಡ್ಗೆ ಎಲ್ಲ ಇಲ್ಲೇ ಮಾಡಿದ್ದು ನೀವು ನೋಡ್ಬೋದು. ತುಂಬಾ ಬೇಸನ್ಗಳಿಟ್ಟು ರಾತ್ರಿಯಿಂದನೇ ಶುರು ಮಾಡಿದಾರಂತೆ. ಆ ಕಡೆ 2 ಟ್ರಾಕ್ಟರ್ ಕೂಡ ಇತ್ತು, ಅದರಲ್ಲಿ ಫುಲ್ಲು ಮುದ್ದೆ ಎಲ್ಲ ತುಂಬಿದ್ರು. ಸಖತ್ ಬಿಸಿಲು, ತುಂಬಾ ಕಷ್ಟಪಟ್ಟು ಮಾಡಿದ್ರು ನಿಜವಾಗ್ಲು. ಆ ಕಡೆ ಮುದ್ದೆ ತುಂಬಿದ್ದು ನಾನು ವಿಡಿಯೋ ತಗೊಳಕ್ ಆಗ್ಲಿಲ್ಲ. ಆಮೇಲೆ ಈ ಕಡೆ ಕೈ ತೊಳಿಯೋಕೆ ನೀರೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು. ಊಟ ಆಯ್ತು ಗೈಸ್, ಇಲ್ಲಿ ಆರಾಮಾಗಿ ವಿಶ್ರಾಂತಿ ಪಡೆಯೋಣ ಅಂತ ಬಂದಿದೀವಿ. ಬಾಡು ತಿಂದಾಯ್ತು. ಬಾಡು ಮನೆ ಕಡೆ ಓಡ್ಬೇಕೀಗ ಅಷ್ಟೇ. ಈಗ ಬಿಸಿಲು ತುಂಬಾ ಇದೆ, ಶೆಕೆ. ಆಲ್ರೆಡಿ 50% ಡಾರ್ಕ್ ಆಗಿದ್ದೀನಿ ನಾನು. ಎಷ್ಟು 100% ಡಾರ್ಕ್ ಆಗೋನೆ. ಒರಿಜಿನಲ್ ಕಲರ್ ಗಾಯ್ಸ್ ಇದು ನಂದು. ಹಾಯ್ ಹಲೋ, ಪವನ್ ಅದನ್ಯ ಲಾಕ್ಸ್, ವೆಲ್ಕಮ್ ಟು ಬೊಮ್ಮನಹಳ್ಳಿ. ಯಾರ್ಯಾರು ಬಂದ್ರ? ನಾನು ಜಾರಪ್ಪ ತನು. ಚುಕ್ಕಿ ಬರ್ಲಿಲ್ವಾ? ಚಿಗೆ ಬರ್ಲಿಲ್ಲ. ಇವ್ರಿಬ್ರು ಬಂದವ್ರೆ ನೋಡ್ಬೋದು. ತನು ಆ ಹೇಳ, ತನು ಕ್ಯಾಮ್ರಾಗ ಒಂದ್ ಆ ಹೇಳ. ಹಾಯ್. ಇವತ್ತಿಗೆ ಮಾತಾಡಿರೋದು. ಕರಿಯ ಅಂತ ಯಾಕಂತ ಅನ್ಲ? ಏನ್ ಕೊಡ್ತಿ ಹೇಳಲ್ಲ? ಬರ್ತೀನಿ. ಏನ್ ಕೊಡ್ತಿ ಹೇಳಲ್ಲ? ಕೇಳ, ಬರ್ತೀನಿ ಅನ್ಲ? ಎದ್ರಕಬೇಡ, ಬರ್ತೀನಿ ಏನು. ಏನ್ ಕೊಟ್ಟಿ ಅಂತ ಕೇಳ. ಗೊತ್ತಿಲ್ಲ ನಂಗೆ. ಯಾರ್ ಬಂದಿದ್ರು ಭಾನುವಾರಸನೆ ಮಾಡಿದ್ರೆ ಯಾರು ಬಂದಿರೋದು? ಚಿಕ್ಕಿನ ಪವನು ಬಂದವ್ರೆ, ಬರ್ಬೇಕು ಊರೊಳಕ್ಕೆ. ಊರೊಳಕ್ಕೆ ಬರ್ಲಿಲ್ಲ, ಇಲ್ಲೇ ಕುಣ್ಕೊಂಡವ್ರೆ ಅಂದ್ಲು. ಈಗ 1 ವಾರ ನಿಮ್ ಮನೆಗ್ ಬಂದಿರ್ತೀವಿ ತನ್ವಿನ. ತನು ಪವನನು 1 ವಾರ ಕರ್ಕೊಬಿಡು. ಅವ್ರ ಇದ್ರೆ ಇರ್ಲಿ, ಕಣ್ಮೇನ್ ಬೇಡ ನಾನೇ ಇರ. ಅವ್ರ ಮನೆ 1 ವಾರ ಹೋಗಿ. ಬರ್ತಿದ್ರು, ಈಗ ಬರ್ನೇ ಬಂದ್ ಅಲ್ಲಿ ಕರ್ಕೊಂಡವ್ರೆ. ಅಲ್ಲ ನಿಮ್ತ ಇರಲ್ಲ ಅವ್ರು. ನಮ್ ಪವನ ಒರಿಜಿನಲ್ ಕಲರ್ ಬಂದ್ಬಿಟ್ಟು ನೋಡಿ. ಆಡ್ಕತಾನೆ ಜಾತ್ರೆ ಮೈಸೂರು ಆಗ್ತದೆ ತನು ಯಾವ ಹೇಳಿದ? ಇದು ನಮ್ಮೂರ್. ಇದು ನಿಮ್ಮೂರ್ ದೊಡ್ಡಿ ಕಣ್ಲಾ. ಇದು ನಮ್ಮೂರ್. ಇದು ಗೊತ್ತೈತೆ? ಇವ್ರು ಇದು ನಮ್ಮೂರ್. ಇದು ಹಿಂದಕ್ಕೆ ಅದೇ ದನಿನ್ ಕೊಂಡೋಗ ಮನಿ ಕಂದ ನಾವು. ಒಂದ್ ಸೈಡ್ ಕೊಡ್ತೀವಿ, ಕಟ್ಕೊ ಅಂತ ಹೇಳು.
ಏನ್ ಕೊಟ್ಟಿ? ರೈಟ್ ಏನ್ ಕೊಟ್ಟಿ? ನಿಮ್ ಮುಂದೆಗಡೆಯಿಂದ ಇಬ್ರವ್ರೆ. ನಿಮ್ ತಾತ ಗದ್ದೆ ಕಿತ್ತಾಕ್ಬಿಟ್ಟು ಮಾಡ್ತೀವಿ. ನಿಮ್ ಇಬ್ರು ಇಬ್ರು ಕಡೆ ಸೈಟು ಇಬ್ರು ಇಲ್ಲಿ ಹೊಲ್ಕ ಕಟ್ಕತೀವಿ ನಾವು. ವಾಲ್ತವೆಲ್ಲಿದ್ದು ಇಟ್ಕೆಗೂಡು ಸೈಟ್ ಅಲ್ಲಿ 20 ಗುಂಟೆ ಇದೆ. ಹೋಗಿ ಈಗ ಬಾಡುಸ ಉಂಡಿದ್ಯಲ್ಲ ನಿಂಗ ಊಟ ಎಲ್ಲ ಆದ್ಮೇಲೆ ನಾವು ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ಯಾಕೆ ಅಂದ್ರೆ ಎಲ್ಲ ಯಾವ್ಯಾವ ದೇವ್ರುಗಳು ಬಂದಿತ್ತು ಬೇರೆ ಊರಿಂದ, ಬೇರೆ ದೇವಸ್ಥಾನಗಳಿಂದ, ಮತ್ತೆ ಅದು ಆ ಊರಿಗೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಹಂಗೆ ಬಂದು ನೋಡೋಣ, ಸ್ವಲ್ಪ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಬಂದು ನೋಡೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ ನಾವು. ಅವಾಗ ಮತ್ತೆ ನೀಟಾಗಿ ಎಲ್ಲ ದೇವ್ರದ್ದು ಒಂದ್ಸಲಿ ವಿಡಿಯೋ ಮಾಡ್ಕೊಂಡೆ, ನೋಡ್ಬೋದು ನೀವು. ಒಟ್ಟು 5 ದೇವರುಗಳು ಬೇರೆ ಬೇರೆ ಊರಿಂದ ಬಂದಿದ್ದು. ಇಲ್ಲಿ ನೋಡ್ತಾ ಇದೀರಲ್ಲ, ಇದ್ರಲ್ಲಿ 5 ದೇವರು ಬಂದಿರೋದು. ಆಮೇಲೆ ಇದಕ್ಕೆಲ್ಲ ಬರಬೇಕು ಅಂದರೆ ದುಡ್ಡು ಕೊಟ್ಟು ಕರೆಸ್ಬೇಕು. ಮೀನ್ ತಿನ್ನೋಣ ಅಂತ ನಾವು ಬೆಸಗರಳ್ಳಿ ಹತ್ರ ಇರೋ ದೇಸಿ ಹಳ್ಳಿಗೆ ಬಂದ್ವಿ. ಅಲ್ಲಿ ಫೇಮಸ್ ಫಿಶ್ ಸಿಗುತ್ತೆ. ಗಾಯ್ಸ್, ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ 7 ಗಂಟೆಗೆ ಬಿಟ್ವಿ ಊರನ್ನ. ಇಲ್ಲಿ ಎಷ್ಟು 9 ಗಂಟೆ ಆಗಿದೆ, 9 ಗಂಟೆಗೆ ಬಂದ್ವಿ. ಇಷ್ಟೇ ಗಾಯ್ಸ್, ಇವತ್ತು ಊಟ ಮಾಡ್ಕೊಂಡು ಬಂದಿದ್ದು. ನಮ್ಮ ಊರಿಗೆ ಹೋಗಿ ನಾವು ದೇವ್ರದ್ದು ಊಟ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ.